ಕುಸಿದ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆಗಳು ಸಿಮೆಂಟ್ ರಸ್ತೆಯ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ 75ರಲ್ಲಿ 10ಕ್ಕೂ ಹೆಚ್ಚು ತಡೆಗೋಡೆ ಕುಸಿತ ಆಗಿರೋದು. ತಾಲೂಕು ಆಡಳಿತದಿಂದ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮಳೆಗೆ ದೊಡ್ಡ ದೊಡ್ಡ ಕಾಫಿ ತೋಟದ ಗೆರೆಗಳು ಕುಸಿತವಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ಒಂದು ಘಟನೆ ನಡೀತಾ ಇದೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗೆ 75ರಲ್ಲಿ 10ಕ್ಕೂ ಹೆಚ್ಚು ತಡೆಗೋಡೆಗಳು ಧರೆಗುರುಳ್ತಾ ಇದೆ. ಅಂದ್ರೆ ಎಷ್ಟು ಮಟ್ಟಿಗೆ ಮಳೆ ಆಗ್ತಾ ಇದೆ ಮತ್ತು ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಗೆಸ್ ಮಾಡಬೇಕಾಗುತ್ತೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಾಸನ, ಸಕಲೇಶಪುರ ಸುತ್ತಮುತ್ತದಲ್ಲಿ ಭಾರಿ ಪ್ರಮಾಣದಲ್ಲಿ ಸಮಸ್ಯೆಗಳು, ಅವಾಂತರಗಳು ಎದುರಾಗ್ತಾ ಇದೆ. ಈ ಕಡೆ ಗುಡ್ಡ ಕುಸಿತವಾಗ್ತಾ ಇದೆ, ಅಥವಾ ಜಮೀನಿನ ಮೇಲೆ ನೀರು ಹರಿತಾ ಇದೆ, ರಸ್ತೆ ಮೇಲೆ ನೀರು ಹರಿತಾ ಇದೆ, ಸೇತುವೆಗಳು ಬಿರುಕುಡ್ಕೊಳ್ತಾ ಇದೆ, ಸೇತುವೆ ಮೇಲೆ ನೀರು ಹರಿತಾ ಇದೆ. ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬೇರೆ ಆಗಿರೋದ್ರಿಂದ ಭೂಕುಸಿತ, ಮಣ್ಣು ಕುಸಿತ, ತಡೆಗೋಡೆ ಕುಸಿತ ಆಗ್ತಾ ಇರೋದ್ರಿಂದ ಸಂಚಾರಕ್ಕೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕೆಲವೊಂದಷ್ಟು ರಸ್ತೆಯ ಮಾರ್ಗಗಳನ್ನು ಬದಲಿ ಮಾಡಲಾಗಿದೆ, ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಆದರೂ ಕೂಡ ಯಾವಾಗ ಬೇಕಾದರೂ ಏನು ಬೇಕಾದರೂ ಸಂಭವಿಸಬಹುದು ಅನ್ನುವಂಥ ಆತಂಕದಲ್ಲಿ ಅಲ್ಲಿನ ಜನ ಇದ್ದಾರೆ. ಇದೀಗ ಕೆಲವೊಂದಷ್ಟು ರಸ್ತೆಗಳನ್ನು ಕ್ಲೋಸ್ ಮಾಡಲಾಗಿದೆ, ಬಂದ್ ಮಾಡಲಾಗಿದೆ. ಆ ಭಾಗದಲ್ಲಿ ಓಡಾಡೋದು ತೀರಾ ಕಷ್ಟ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನಾಹುತಗಳು ಸಂಭವಿಸಿಬಿಡುತ್ತೆ. ತಡೆಗೋಡೆಗಳು ಬಿರುಕು ಬಿಟ್ಕೊಳ್ತಾ ಇದೆ. ನೋಡ್ತಾ ಇದ್ದ ಹಾಗೇನೆ ಕೆಳಗುರುಳಿ ಬೀಳ್ತಾ ಇದೆ. ಈ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂಥ ಅಲರ್ಟ್ ಆಗಲಾಗಿದೆ. ಜಿಲ್ಲಾಡಳಿತ ಎಷ್ಟೇ ತಯಾರಿಯನ್ನು ಮಾಡಿಕೊಂಡಿದ್ರು, ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರು, ನಿರಂತರವಾಗಿ ಮಣ್ಣು ಕುಸಿತ ಆಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಗೆ ಸಹಜವಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಓವರ್ ಸ್ಪೀಡಾಗಿ ಹೋಗಬೇಡಿ, ಕಂಟ್ರೋಲ್ಡ್ ಆಗಿ ನೀವು ಗಾಡಿಯನ್ನು ಡ್ರೈವ್ ಮಾಡಿ. ಕೆಲವೊಂದಷ್ಟು ನಿಷೇಧಿತ ಪ್ರದೇಶಗಳಿಗೆ ಹೋಗದೇ ಇರೋದೇ ಬೆಟರ್ ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಲಾಗ್ತಾ ಇದೆ. ಹೆಸರಾಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ, ಸದ್ಯದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದೆ, ನೋಡೋಣ ಬನ್ನಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮತ್ತೆ ಮಳೆ ತನ್ನ ಆರ್ಭಟವನ್ನು ಮುಂದುವರಿಸಿದೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಕೂಡ ಇದ್ದೀವಿ. ಸಕಲೇಶಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ಮಣ್ಣು ಕುಸಿದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಸಿಮೆಂಟ್ ಕಾಮಗಾರಿ ಕೂಡ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂಪೂರ್ಣವಾಗಿ ರಸ್ತೆಗೆ ಈಗಾಗಲೇ ಮಣ್ಣು ಕುಸಿದಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಇಲ್ಲಿ ಈಗಾಗಲೇ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ತಡೆಗೋಡೆ ಕುಸಿತ, ಮತ್ತೊಂದು ಕಡೆ ಮೇಲ್ಗಡೆಯಿಂದ ಅಂದರೆ ಕಾಫಿ ತೋಟ ಏನಿದೆ, ಕಾಫಿ ತೋಟದ ಜೊತೆಗೆ ಮಣ್ಣು ಕೂಡ ಈಗಾಗಲೇ ಕುಸಿಯಲು ಆರಂಭವಾಗಿದೆ. ಇನ್ನು ತಡೆಗೋಡೆಗಳು ಸಾಕಷ್ಟು ಕುಸಿದು ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಕಾಮಗಾರಿ ನಡೆಯುತ್ತಿದೆ ಅನ್ನುವ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಈಗಾಗಲೇ ಏಕಮುಖ ಸಂಚಾರಕ್ಕೆ ಇಲ್ಲಿನ ತಾಲೂಕು ಆಡಳಿತ ಅನುವು ಮಾಡಿಕೊಟ್ಟಿರುವಂಥದ್ದು. ಆದ್ರೂ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಣ್ಣು ಇಲ್ಲಿ ರಸ್ತೆಗೆ ಕುಸಿಯಬಹುದು. ಒಂದಿಷ್ಟು JCB ಕೆಲಸ ಮಾಡಿ ಹೋದ್ರೂ ಮಣ್ಣು ಮತ್ತೆ ಕುಸಿತಾ ಇರುವಂತಹ ದೃಶ್ಯಗಳು ಈಗಾಗಲೇ ಸಿಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಎಡಭಾಗದಲ್ಲಿ ಕೆಲಸ ಕಾಮಗಾರಿಗಳು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೀತಾ ಇದೆ. ಮಂದಗತಿಯಲ್ಲಿ ಕೂಡ ಆ ಕೆಲಸ ಕಾಮಗಾರಿಗಳು ನಡೆಯುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಟ್ರಾಫಿಕ್ ಜಾಮ್ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಏಕಮುಖ ರಸ್ತೆಯಲ್ಲಿ ವಾಹನಗಳು ಕೂಡ ಸಾಕಷ್ಟು ಕಿರಿದಾದ ಪ್ರದೇಶದಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಸಿಗ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ ರಸ್ತೆಯಲ್ಲಿ ಮಣ್ಣು ಕುಸಿದಿದೆ, ಇನ್ನೊಂದು ಕಡೆ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ